ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕಿವಿಲಿ ಹೇಳೋದು ಏನು ಕಾಂಟ್ರವರ್ಸಿ ಆಗ್ಬಾರ್ದು ಅಂತ. ಯಾಕೋ ನಂಗೆ ಗೊತ್ತಿಲ್ಲ, ನಾನು ಕಾಂಟ್ರವರ್ಸಿ ಮನುಷ್ಯನೇ ಅಲ್ಲ, ನಾನು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ತಾ ಇದೆ. ಅದಕ್ಕೆ ನಾನು ಈ ಸಲ ಅನ್ಕೊಂಡಿದ್ದೆ ಬಾಯಿ ಟೇಪ್ ಹಾಕೊಂಡು ಮಾಡೋಣ ಅಂತ. ಇನ್ನೇನು ಹಾಡು ಮಾತಾಡುತ್ತೆ ಚೇತು, ಇವತ್ತು ಅದ್ಭುತವಾಗಿ ಮಾತಾಡೋದು. ವೆರಿ ಹ್ಯಾಪಿ ಚೇತು, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಅನಿಸಿಕೆಗಳು ನನ್ನ ಮನದಾನಲ್ಲಿರೋದು, ಆಮೇಲೆ ನಮ್ಮೆಲ್ಲರ ಮನಸ್ಸಲ್ಲಿರೋದನ್ನ ನೀವು ಹೇಳಿದ್ರೆ ಅವ್ರ ಮನಸ್ಸಲ್ಲಿರೋದು ಅದೇನೆ, ಚಿತ್ರರಂಗ ಉಳಿಬೇಕು ಅನ್ನೋದೇ. ಯಾಕಂದ್ರೆ ಎಷ್ಟೋ ಜನ ಮೀಡಿಯಾ ಸ್ನೇಹಿತರು ನಂಗೆ ಫೋನ್ ಮಾಡಿ ಒಂದು ಕಾಂಟ್ರವರ್ಸಿ ಆದ ತಕ್ಷಣ ನನ್ನ ಜೊತೆ ನಿಂತ್ಕೊಂಡು, ಇಲ್ಲ ನಾ ಹಿಂಗಿದೆ ಹಿಂಗೆ ಆಗ್ಬೇಕು ಅಂತನೋ, ಇಲ್ಲ ಬ್ರದರ್ ಹಿಂಗೆ ಆಗ್ಬೇಕು ಅಂತನೋ, ಆ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ನಿಂತಿರೋದು ಖಂಡಿತವಾಗ್ಲೂ ತುಂಬಾ ಜನ ನನ್ನ ಜೊತೆ ನಿಂತಿದ್ದಾರೆ. ಈ ಸಂದರ್ಭ ನನಗೆ ಎಲ್ರಿಗೂ ಪ್ರೀಶಿಯಸ್, ಬಟ್ ನನಗಿದು ಒಂಥರ ಎಮೋಷನಲ್ ಮೂಮೆಂಟ್ ನನಗೆ. ಬಿಕಾಸ್ ಅಯೋಗ್ಯ ಒಂದೇನು ಶುರು ಮಾಡಿದ್ವು, ಅಲ್ಲಾಗಿ ಸ್ಟ್ರಗಲ್ಗಳಾಗ್ಬೋದು, ಅದು ಒಂಥರ ಸಿನಿಮಾನೇ ಒಂಥರ, ಆ ಸಿನಿಮಾ ಮಾಡದೇ ಒಂಥರ ಒಂದು ಸಿನಿಮಾ ಕಟ್ಟಿದಂಗೆ ಆಗಿತ್ತು. ಅಂದ್ರೆ ನಮ್ಮ ಬದುಕೆ ರಿಯಲ್ ಲೈಫೇ ಒಂಥರ ಸಿನಿಮಾ ತರ ಆಗೋಗಿತ್ತು ಆ ಸಿನಿಮಾ ಮಾಡ್ಬೇಕಾದ್ರೆ. ಅಗೇನ್ ಅಯೋಗ್ಯ 2 ಬಂದಾಗ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ಮುನೇಗೌಡರಿಗೆ ಹೇಳಲೇಬೇಕು. ಬಿಕಾಸ್ ಇಷ್ಟು ದೊಡ್ಡ ಹೊರೆನ ಹೊರೋದು ಮತ್ತೆ ಇಷ್ಟು ದೊಡ್ಡ ಬಜೆಟ್, ಯಾಕೆಂದ್ರೆ ಇದರಲ್ಲಿ ಏನಂದ್ರೆ ನಿಮಗೆ ಆರ್ಟಿಸ್ಟ್ಗಳು ತುಂಬಿದ್ದಾರೆ. ರವಿಶಂಕರ್ ಆಗ್ಬೋದು, ರಚಿತಾರಾಮ್ ಅವ್ರು ಆಗ್ಬೋದು, ಈ ಕಡೆ ಗಿರಿ, KR ಪೇಟೆ, ಸಾಧು ಕೋಕಿಲ್ ಅವರು, ಇನ್ನೂ ಹೊಸ ಆರ್ಟಿಸ್ಟ್ಗಳು ಎಂಟ್ರಿ ಆಗಿದ್ದಾರೆ ಸ್ಪೆಷಲ್ ಆಗಿ. ಕೆಲವರೆಲ್ಲ ಅಷ್ಟು ದೊಡ್ಡ ಬಜೆಟ್ ಆಗಿ ತೂಗೋದು ತುಂಬಾ ಕಷ್ಟ. ಒಂದೊಂದು ದಿವಸ 6 ರಿಂದ 7 ಕ್ಯಾರವನ್ನು ನಿಂತ್ಕೋಬೇಕು ಹಿಂಗೆ ಸಾಲಲ್ಲಿ. ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಇದು. ಅದನ್ನೆಲ್ಲ ಹೊರಗಳು ಹೊತ್ಕೊಂಡು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಜೊತೆಗೆ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಏನೇ ಇರಲಿ ಎಲ್ಲ ನೆಗಲ ಮೇಲೆ ಹಾಕೊಂಡು ಓದ್ಕೊಂಡು ಬಂದು ಈ ಸಿನಿಮಾ ಚೆನ್ನಾಗುತ್ತೆ ಸರ್, ನಂಬಿ 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 ಅಂತ ನಾವು ಹೇಳ್ತಾನೆ ಇದ್ವಿ ಪ್ರತಿ ಸಲ, ನಂಬಿ ಸರ್ ನಮ್ಮನ್ನ ಅಂತ. ಆ ನಂಬಿಕೆನ ನಾನು ಒಂದ್ ದಿವಸ ಇನ್ನ ರೆಕಾರ್ಡಿಂಗ್ ಆಗಿರಲಿಲ್ಲ ಸಿನಿಮಾ, ಡಬ್ಬಿಂಗ್, ಥ್ಯಾಂಕ್ ಯು ಡಬ್ಬಿಂಗ್, ಅವೇನು ಪಾಪ ಎಮೋಷನಲ್ ಆಗಿದೆ ನಂತರ. ಆ ಥರದವರೇ ನಮ್ಮನ್ನು ಉಳಿಸಿರೋದು, ಆ ಥರ ಎಮೋಷನಲ್ ಆದವರೇ ನಮ್ಮನ್ನು ಉಳಿಸಿರೋದು. ನಾವು ಇವತ್ತು ಕೂತಿರೋ ಕಾರಣ ಅವರೇನೆ. ಹಾಗಾಗಿ ಥ್ಯಾಂಕ್ ಯು ಸೊ ಮಚ್. ಅವ್ರಿಗೆ ಏನ್ ಬರುತ್ತೆ ಪಾಪ, ನಾವಿದ್ರೆ ಅವ್ರಿಗೆ ಸಂತೋಷ ಅಷ್ಟೇ. ಥ್ಯಾಂಕ್ ಯು, ಐ ಲವ್ ಯು. ನಮ್ಮನ್ನು ನೋಡ್ತಾ ಖುಷಿ ಪಡ್ತಾ ಬಂದಿರೋರು, ಯಾವಾಗಲೂ ನಮ್ಮನ್ನು ಬೆಂತಾಡ್ತಾ ಬಂದಿರೋರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಹೇಳ್ತಾ ಇದ್ದೆ, ಸಿನಿಮಾನ ನಾವು ಫೈನಲ್ ಒಂದು ದಿವಸ ತಗೊಂಡೋಗ್ಬಿಟ್ಟು ರೆಕಾರ್ಡಿಂಗ್ ಆಗಿರಲ್ಲ, ಡಬ್ಬಿಂಗ್ ಆಗಿರಲ್ಲ, ಏನು ಕೇಳಿಸ್ತಾನೆ ಇರಲಿಲ್ಲ ಸಿನಿಮಾ, ಸರಿಯಾಗಿ ಅರೆ ಕೇಳಿಸ್ತಾ ಇತ್ತು. ಇಲ್ಲೇ ನಮ್ಮ ಪ್ರದೀಪ್ ಮತ್ತೆ ದೇವರಾಜು ಇಬ್ಬರು ಕೂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುನೇಗೌಡರು, ಮತ್ತೆ ನಮ್ಮ ಅರ್ಚನಾ, ನಾನು, ಮಹೇಶ್, ಎಡಿಟ್ರು. ಟಿವಿನಲ್ಲಿ ಸುಮ್ಮನೆ ಸಿನಿಮಾ ಹಾಕ್ಬಿಟ್ಟು ಅವತ್ತು ನಮ್ಗೆ ಅಗ್ನಿ ಪರೀಕ್ಷೆ. ಯಾಕೆಂದ್ರೆ ಮಾತು ಕೊಟ್ಟಿದ್ವಿ ನಿಮ್ಮ ಸಿನಿಮಾ ಸಖತ್ತಾಗಿ ತೆಗಿತೀವಿ ಅಂತ, ₹1 ವೇಸ್ಟ್ ಆಗಿ ಸ್ಕ್ರೀನಲ್ಲಿ ತೋರಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ನನ್ನ ಒಳಗಡೆ ನರ್ವಸ್ ಇತ್ತು ಸೀರಿಯಸ್ಲಿ, ಏನಾಗಿದೆಯೋ ಹೆಂಗಾಗಿದೆಯೋ ಸಿನಿಮಾ. ಯಾಕಂದ್ರೆ ನಾ ಫಸ್ಟ್ ಕಟ್ ನೋಡ್ತಾ ಇದ್ದೀನಿ, ಒಳಗಡೆ ಒಂದು ಭಯ ಇತ್ತು ನನಗೆ. ಯಾಕಂದ್ರೆ ಎಲ್ಲದಕ್ಕೂ ಜವಾಬ್ದಾರಿ ನಿಂತಿದ್ದು ನಾನು, ಮಹೇಶ್ ಇಬ್ರೆ. ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾಗಿದ್ದು ನಾನು, ಅವನಿಬ್ರೆ. ಯಾಕಂದ್ರೆ ಇವ್ರು ನೋಡ್ತಿದ್ದು ಫಸ್ಟು ನನ್ನ ಮುಖ, ಆಮೇಲೆ ಅವನ ಮುಖ. ಎಲ್ಲದಕ್ಕೂ ನೀವು ಅಂತ ಬರ್ತಾ ಇತ್ತು ಅವ್ರ ಬೆರಳು, ಇರ್ಲಿ ತಪ್ಪೇನಿಲ್ಲ ನೀವು ಮಾಡಿದ್ದೀರಾ ಅಂತ. ಬಟ್ ಒಂದು ಸಿನಿಮಾ ಬೇಕು, ಹೊರಲೇಬೇಕಲ್ಲ, ಏನ್ ಮಾಡ್ತೀರಾ? ಒಂದು ಒಳ್ಳೆ ಸಿನಿಮಾ ಬೇಕು, ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಬೇಕು ಅಂತ ಹೊರಲೇಬೇಕಾಗುತ್ತೆ. ಆ ಜವಾಬ್ದಾರಿ ಹೊತ್ಕೊಂಡ್ವಿ. ಅವತ್ತು ತೋರಿಸಿದ್ವಿ ಸಿನಿಮಾನ, ಖಾಲಿ ಸಿನಿಮಾ, ಮ್ಯೂಸಿಕ್ ಇಲ್ಲ, ಮಾತಿಲ್ಲ, ಸರಿಯಾಗಿ ಅರೆ ಬರೆ ಮಾತುಗಳು. ಸುಮ್ಮನೆ ಕೂತಿದ್ದೆ ನಾನು ಅಷ್ಟು ಈಸಿಯಾಗಿ ನಗೋನಲ್ಲ. ನಾನು ನಗದ್ ಬೇಡ, ಫಸ್ಟ್ ಅವ್ರು ನಗ್ತಾರ ಇಲ್ವಾ ನೋಡೋಣ ಅಂತ ಕೂತಿದ್ದೆ. ಒಂದು 10-15 ನಿಮಿಷ ಆಯ್ತು, ಯಾರು ನಗ್ತಾ ಇರಲಿಲ್ಲ. ಇನ್ನ ಎಲ್ಲೋ ಕನೆಕ್ಟ್ ಆಗ್ತಾ ಇಲ್ವ ಸಿನಿಮಾ, ಏನು ಗುರು ಇದು ಓ ಅಂತ ಶುರುವಾಯ್ತು ನನಗೆ. ಫಸ್ಟ್ ಎಲ್ಲ ಸೀರಿಯಸ್ ಎಪಿಸೋಡ್ ಬರುತ್ತೆ, ಅದಾದ ಮೇಲೆ ನಾವು ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನನ್ನ ಸಮೇತ ಅಷ್ಟು ಜನ, 7 ಜನ ಇದ್ವಿ ಒಳಗಡೆ, 70 ಜನ ಥರ ನಗಕ್ಕೆ ಶುರು ಮಾಡಿದ್ರು. ಸಿನಿಮಾ ಮುಗೀತು, ಮುಗ್ದಿದ್ದೆ ಗೊತ್ತಾಗ್ಲಿಲ್ಲ. 2 ಗಂಟೆ 45 ನಿಮಿಷ ಸಿನಿಮಾ ಇನ್ನೂ ಟ್ರಿಮ್ ಮಾಡಿರಲಿಲ್ಲ, ತೋರಿಸಿದ್ವಿ. ಒಂದೇ ಮಾತು ಹೇಳಿದೆ, ನಿಮ್ಮ ನಂಬಿಕೆ, ನೀವು ಕೊಟ್ಟ ಹಣ 2 ಸ್ಕ್ರೀನ್ ಮೇಲೆ ಉಳಿಸಿದೀವಿ ಸರ್. ಅದ್ರಲ್ಲಿ ಏನಾದ್ರು ಮೋಸ ಮಾಡಿದರೆ ಜನ ಬಂದು ನಮ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಾಯೋವರೆಗೂ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ. ಆ ನಂಬಿಕೆನ ಉಳಿಸ್ಕೊಂಡು ಮುನೇಗೌಡರು 100 ಚಿತ್ರ ಮಾಡುವಂಥ ಆಸೆ ಇಟ್ಕೊಂಡಿರೋರು, ಅವ್ರು ಗೆಲ್ಲಬೇಕು. ಅವ್ರು ಒಂದು ಮಾತು ಹೇಳಿದ್ರು, ಸರ್ 80% ಬರಲಿ ಸಾಕು, ಹಾಕಿರೋ ಬಂಡವಾಳ ಅಲ್ಲ, ಬರೀ 80% ಬರಲಿ ಸಾಕು, ನಾನು ಇನ್ನು ಗಾಂಧಿನಗರದಲ್ಲಿ ಮುತ್ಕೊಟ್ಟು 100 ಸಿನಿಮಾ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಅಂತ ನಿರ್ಮಾಪಕರು ಉಳಿಬೇಕು ಅನ್ನೋದೇ ನಮ್ಮ ಆಸೆ. ಹಾಗೆ ಮಹೇಶ ನನ್ನ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿರುವಂಥ ಗೆಳೆಯ, ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು. ಹಳ್ಳಿಯಿಂದ ಬಂದವನು ಎಲ್ಲೋ ಒಂದು ಇಂಗ್ಲೀಷ್ ಮಿಸ್ ಆದರೆ ಅದನ್ನು ಟ್ರೋಲ್ ಮಾಡಿ, ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿ, ಅದನ್ನೇ ಇಟ್ಕೊಂಡು ಮೆರವಣಿಗೆ ಮಾಡಿ, ಅವನ್ನ ದಡ್ಡ ಅನ್ನೋ ಥರನೋ ಇನ್ನೊಂದು ಥರನೋ ಏನೇನೋ ಪೋಟ್ರೆ ಮಾಡ್ತಾ. ಎಷ್ಟು ಜನ ಬುದ್ಧಿವಂತರು. ನಾನು ಅವತ್ತು ಎಜುಕೇಷನ್ ಅಂದಿದ್ದು, ಆ ಎಜುಕೇಷನ್ ಅಲ್ಲ, ಸಿನಿಮಾ ಜ್ಞಾನ ಬೇಕು ಅಂತ ನಾನು ಹೇಳಿದೆ. ಅವತ್ತು ಅದು ಕಾಂಟ್ರವರ್ಸಿ ಆಯಿತು, ಅದನ್ನೇ ಹೇಳಿದ್ದು. ನಾನು ಅವರೆಲ್ಲ ಏನು ಡಿಗ್ರಿ ಮಾಡಿದವರಲ್ಲ,
ಬಟ್ ಬಂದು ಯಾವುದೋ ಊರಿಂದ ಒಂದು ಹಳ್ಳಿಯಿಂದ 10 ವರ್ಷ ಸಿನಿಮಾ ಕಲ್ತಿದ್ದಾನೆ ಅವನು, 15 ವರ್ಷ ಮಣ್ಣೋತಿದ್ದಾನೆ ಸಿನಿಮಾದಲ್ಲಿ. ಟೀ ಕಾಫಿ ಕೊಡೋದ್ರಿಂದ ಇದು ಪ್ರತಿಯೊಂದರಲ್ಲೂ ನಿಂತಿದ್ದಾನೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಕ್ಷಮಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯ ಹಂಗೆ ಅಲ್ವಾ, ನಮ್ಮ ತಾಯಿ ಇಂಗ್ಲೀಷ್ ಬರಲ್ಲ ಹಂಗಂತ ಗ್ರೇಟ್ ಅಲ್ವಾ? ಆ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿನ ತುಳಿದ್ಬಿಟ್ರೆ, ಸಪ್ರೆಸ್ ಮಾಡ್ಬಿಟ್ರೆ ಎದ್ದೇಳಿದಂಗೆ ಜನ. ಹಂಗೆ ನಾನು ಅವನಲ್ಲಿ ಕಂಡಿದ್ದ ಅವತ್ತು ಅಯೋಗ್ಯ ಅಂತ ಸ್ಕ್ರಿಪ್ಟ್ ತಗೊಂಡ್ಬಂದಾಗ ಅವ್ನ ಸ್ಕ್ರಿಪ್ಟ್ ಕಾಣಿಸ್ತು, ಅವ್ನ ಕೆಲಸ ಕಾಣಿಸ್ತು ನನಗೆ, ಬಾ ಸಿನಿಮಾ ಮಾಡೋಣ ಅಂತಂದೆ. ನಿಂತ್ಕೊಂಡೆ. ಸರ್ ಎಷ್ಟು ಜನ ತುಂಬ ಓದ್ಕೊಂಡ್ರು, ಎಷ್ಟು ಫೇಲ್ಯೂರ್ಗಳನ್ನ ಕೊಟ್ಟಿರ್ಬೋದು ಈ ಸಿನಿಮಾ ಇಂಡಸ್ಟ್ರಿನಲ್ಲಿ. ಆಯಿತು, ಅವ್ನು ಅವಿದ್ಯಾವಂತ ಅಂತ ಕರೆದ್ಬಿಟ್ರು ಕನ್ಸಿಡರ್ ಮಾಡೋದಾದ್ರೆ ನೀವು, ನನ್ನ ಅವಿದ್ಯಾವಂತ ಕನ್ಸಿಡರ್ ಮಾಡೋದಾದ್ರೆ ಸರಿ, ನಾವು ಅಯೋಗ್ಯ ಅಂತ ಒಂದು ಸಿನಿಮಾ 100 ದಿವಸ ಕೊಟ್ವಲ್ಲ, ಆಯ್ತಲ್ವಾ? ನಮ್ಮ ಸಾಂಗ್ ಬರೋಕ್ಕಿಂತ ಮುಂಚೆನೆ ಇನ್ನೂ ನೋಡಿರೋದೇ ಇಲ್ಲ, ತೆಗೆದು ನೋಡಿ, ಇನ್ನು ಹಾಕಿರ್ತೀವಿ ಅಷ್ಟೇ. ಜಸ್ಟ್ ಯೂಟ್ಯೂಬಲ್ಲಿ ಓಪನ್ ಆಗಿ 5 ನಿಮಿಷ ಬೇಕಂತ ನೋಡಕ್ಕೆ ಅಷ್ಟರಲ್ಲಿ 10 ಕಮೆಂಟ್ ನೆಗೆಟಿವ್ ಬಂದಿರ್ತವೆ. ನೀವು ಹಂಗೆ ಮಾಡಿದಿರ, ಹಿಂಗೆ ಆಯ್ತು, ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವೇ ನಮಗೆ ಕಾಯ್ತಾ ಇರೋದು. ಇನ್ನೂ ಟ್ರಿಗರ್ ಮಾಡ್ತೀರಾ ನಮಗೆ, ಏಯ್ ಚೆನ್ನಾಗಿ ಕೆಲಸ ಮಾಡೋರಲ್ಲೋ ಅಂತ. ನಮ್ಮ ತಪ್ಪುಗಳನ್ನ ಜಾಸ್ತಿ ಹೇಳ್ತೀರಾ, ತಪ್ಪಿಲ್ಲ ಅಂದ್ರೂ ಹೇಳ್ತೀರಾ, ಪರವಾಗಿಲ್ಲ, ನಾನು ಅದನ್ನ ತಗೋತೀನಿ. ಇರೋದ್ರಿಂದನೇ ನಮಗೆ ಏನಂದ್ರೆ ಅದು ಪ್ರೋತ್ಸಾಹ, ನಾವು ಕಲಿತಾ ಹೋಗ್ತೀವಿ. ಆ ನೆಗೆಟಿವ್ ಕಮೆಂಟ್ಸ್ಗಳು ಬರೋದ್ರಿಂದನೇ ನಾವು ಚಾರ್ಜ್ ಆಗೋದು, ಇನ್ನೂ ಬೆಟರ್ಮೆಂಟ್ ಮಾಡೋಕ್ಕಾಗೋದು, ಇನ್ನೂ ಚೆನ್ನಾಗಿ ಮಾಡೋಕ್ಕಾಗೋದು. ಹಾಗೇನಿಲ್ಲ. ಸತೀಶ್, ಸಾರಾಸಗಟಾಗಿ ಮಾಧ್ಯಮದವರು ಬಿಗಿನಿಂಗ್ ಡೇಸ್ ಇಂದನೂ ನಿಮ್ಗೆ ಅಷ್ಟೇ ಬೆಂಬಲ ಕೊಡ್ತಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ, ಆಯ್ತಾ? ಇತ್ತೀಚಿನ ಕೆಲವರು ಮಾಡ್ತಿರುವಂತ ಇದಕ್ಕೋಸ್ಕರ ಮಾಧ್ಯಮದ ಬಗ್ಗೆ ಎಲ್ಲರಿಗೂ ಅಂತ ಈಗ ಇಲ್ಲಿ ಹೇಳಿದಾಗ ಏನಾಗುತ್ತೆ ಗೊತ್ತಾ, ಎಲ್ಲರೂ ಮಾಧ್ಯಮದವರು ಅದೇ ಕೆಲಸ ಮಾಡ್ತಾರೆ ಅಂತ ಅನ್ಸ್ಬಿಡ್ತದೆ. ಓಕೆನಾ? ಕೆಲವರು ಆ ಕೆಲಸ ಮಾಡ್ತಿದ್ದಾರೆ, ನಾವು ನಿಮ್ಮ ಪರವಾಗಿ ಇಟ್ಟು, ಯಾಕಂದ್ರೆ ನೀವು ಹೇಳಿದ್ದು ಅರ್ಥ ಕರೆಕ್ಟ್. ಯಾಕಂದ್ರೆ ಇಂಡಸ್ಟ್ರಿ ಬರೋರು ಅದ್ರ ಸಿನಿಮಾ ಜ್ಞಾನ ಇರಬೇಕು ಅನ್ನೋದು ಸತ್ಯ, ಅದೇನಿಲ್ಲ ಅಂತ ಹೇಳೋಣ. ಬಟ್ ಆದ್ರೆ ನೀವು ಹೇಳೋ ವಿಚಾರ ಇದೆಯಲ್ಲ, ಈಗ ಏನಿಸ್ತದೆ ನೋಡೋರೆಲ್ಲ ಮಾಧ್ಯಮದವ್ರು ಪೂರ್ತಿ ಇದೇ ಕೆಲಸ ಮಾಡ್ತಾರೇನೋ. ಅಯ್ಯೋ, ನಾನು ಹೇಳಿದ್ದು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋರ ಬಗ್ಗೆ ಹೇಳಿದ್ದು, ಮಾಧ್ಯಮದ ಬಗ್ಗೆ ಅಲ್ಲ. ಇಲ್ಲ ಇಲ್ಲ, ನಾನು ಹೇಳ್ತಾ ಮಾಡ್ತಾರೆ ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಅಂತ. ಯಾವುದೇ ಮಾಧ್ಯಮದಲ್ಲೂ ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಟ್ರೋಲ್ ಮಾಡಿಲ್ಲ. ಅವ್ರು ಹೆಚ್ಚು ಇಷ್ಟಪಡೋ ಡಿಜಿಟಲ್ ಅವರೇ ತುಂಬಾ ಅವ್ರನ್ನ ಟ್ರೋಲ್ ಮಾಡಿರೋದು, ಟ್ರೋಲ್ ಪೇಜ್ಗಳೇ. ಎಕ್ಸಾಕ್ಟ್ಲಿ ನಾನು ಅದೇ ಹೇಳಿದ್ದು ಮಗಳ, ನಾನು ಮಾಧ್ಯಮ ಸೇರ್ಸೇ ಇಲ್ವಲ್ಲ. ಯೂಟ್ಯೂಬರ್ಸ್ ಡಿಜಿಟಲ್ ಅವರು ಟ್ರೋಲ್ ಪೇಜಸ್ಗಳು ಅಂತ ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ಬಿಟ್ಟು ಹೇಳಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಯಾರೇ ಆಯ್ತು, ನೀವಂತಾನೆ ಅಲ್ಲ ಸರ್, ಎಲ್ಲ ಸ್ಟಾರ್ಗಳು ಮಾಧ್ಯಮ ಅಂತಾನೆ ಬೈದಿರ್ತಾರೆ. ಬೇರೆಯವ್ರು ಮಾಡೋ ಕೆಲ್ಸಕ್ಕೆ ನಾವ್ಯಾಕೆ ಬೈಸ್ಕೋಬೇಕು? ಜರ್ನಲಿಸಂ ಮಾಡ್ಕೊಂಡು ಬಂದಿರೋದು, ಯಾವ್ದೋ ಬೇರೆ ಬೇರೆ ಕೆಲ್ಸಗಳು, ಜರ್ನಲಿಸಂ ಓದ್ದೆ ಬಂದಿಲ್ಲ. ನಾವ್ ಯಾವ್ದು ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ನಮಗ್ ಚೆನ್ನಾಗ್ ಗೊತ್ತು. ಈವನ್ ಮಹೇಶ್ ಗೌಡ ಅವರು ಇಂಗ್ಲಿಷ್ ತಪ್ಪಾಗಿ ಮಾತಾಡಿರೋದು ನಮ್ಮ ಸ್ಯಾಟಿಲೈಟ್ ಚಾನಲ್ಗೆನೆ, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿರೋದು ಟ್ರೋಲ್ ಪೇಜಸ್ಗಳು, ನಾವಲ್ಲ. ಮಗಳ, ನೀವು ನಂಗೆ ಗೊತ್ತಿಲ್ಲಮ್ಮ ನಿಮ್ ಚಾನಲ್ ಮಾತಾಡಿದ್ರು ಅಂತ. ಅಲ್ಲ, ಒಂದ್ ನಿಮಿಷ, ಇಲ್ಲ ಇಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದನ್ನ ನಾವು ಈಸಿಯಾಗಿ ತಗೋಬೇಕು. ಏನ್ ಗೊತ್ತಾ, ನಾವೇ ತಮಾಷೆ ಮಾಡಿದೀವಿ, ನಮ್ಮನ್ನ ನಾವೇ ಇವೊಂದು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೆನ್ನೆ ಒಂದು ವಿಡಿಯೋ ಮಾಡಿದ್ದು ಬಿಡಕ್ಕಾಗಿಲ್ಲ ನಮ್ಗೆ, ಸುಮ್ಮನೆ ಒಂದು ಮಾತಾಡ್ತೀನಿ ತಗೊಳ್ಳಿ, ಅದನ್ನ ಹೇಳ್ಬಿಡ್ತೀನಿ ಇಲ್ಲಿ ನಿಮ್ ಎಕ್ಸಾಂಪಲ್ಗೆ. ನಮ್ಮನ್ನ ನಾವ್ ಹೆಂಗ್ ಹೇಳ್ಕೊತೀವಿ ಅಂತ. ನಾವು ಗ್ರೇಟ್ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಗ್ರೇಟ್ ಅಂತ ನಾವು ನಂಬಲ್ಲ, ಎಲ್ಲರೂ ಸಾಮಾನ್ಯರೇ. ಕುವೆಂಪು ಒಂದು ಲೈನ್ ಹೇಳಿದ್ದಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಮುಖ್ಯರಲ್ಲ ಅಂತ. ನಾವು ಇಲ್ಲಿ ಕೂತಿದ್ದೀವಿ, ನಾನು ಹೀರೋ ಆಗಿ, ಅದು ಹೀರೋ ತೆರೆ ಮೇಲೆ ಅಷ್ಟೇ, ನಾಟ್ ಆಫ್ ಸ್ಕ್ರೀನ್. ನಾನು ಮನುಷ್ಯ, ಬೆಳಿಗ್ಗೆ ಬಂದ್ರೆ ನಮ್ಮ ಹತ್ರ ಪಂಚೆ ಹಾಕೊಂಡು ಬುನ್ನೆ ಹಾಕೊಂಡು ನಿಂತಿರ್ತೀನಿ. ನಾನು ಯಾವ ತಲೆ ಮೇಲೆ ಕಿರೀಟ ಹಾಕೊಂಡು ನಿಂತ್ಕೊಳ್ಳಲ್ಲ. ನಾನು ಬೆಳಿಗ್ಗೆ ಬಂದು ನಾನು ಹೀರೋ ಅಲ್ಲ. ನಾನು ನಿಜವಾಗ್ಲೂ ನಿಮ್ ಜೊತೆ ನಾನು ಯಾವ ತರ ಹೀರೋ ತರ ಕಂಡಿದ್ದೀನಿ ನಾನು ನಿಮ್ಗೆ. ಇವಾಗ ನೀವು ನಾವು ಮಾಧ್ಯಮದವ್ರು ಏನಾದ್ರು ಮಾಡಿದ್ರೆ, ತಪ್ಪು ಮಾಡಿದ್ರೆ ನಮ್ಗೆ ಅನ್ನಿ, ನೋ ಪ್ರಾಬ್ಲಮ್. ನಾವು ಮಾಡದೇ ಇರೋ ತಪ್ಪು ಇಲ್ಲ ಇಲ್ಲ ಮಂಗಳ, ನಾನು ಹೇಳಿದ್ದೇನು ಗೊತ್ತಾ, ನೀವು ಫಸ್ಟ್ ಆಫ್ ಆಲ್ ಇಡೀ ಕನ್ನಡ ಇಂಡಸ್ಟ್ರಿಗೆ ಹೇಳ್ತಾ ಇದೀನಿ ನಾನು. ನನಗೆ ಆಕ್ಚುಲಿ ನಾನು ಕ್ಲಾರಿಟಿ ಮಾಡ್ತೀನಿ ನೋಡಿ. ನನ್ನ ಪರ್ಸನಲ್ ಒಪಿನಿಯನ್, ನಾನು ಯಾವತ್ತು ಮಾಧ್ಯಮ ಜೊತೆಗೆ ಯಾವುದೇ ಕಾರಣಕ್ಕೂ ಮಾಧ್ಯಮ ಹೆಸರಿಟ್ಟು ನಾನು ಯಾವತ್ತೂ ಮಾತಾಡಿಲ್ಲ. ಆಮೇಲೆ ನೀವು ಯಾವುದೇ ಮಾಧ್ಯಮದ ನನ್ನ ಗೆಳೆಯರು ಸಿಂಗಲ್ ಕಾಲಲ್ಲಿ ನಾನು ರಿಸೀವ್ ಮಾಡ್ತೇನೆ, ನಿಮಗೂ ಗೊತ್ತಿದೆ. ಎಲ್ಲರ ಜೊತೆಗೂ ನನ್ನ ಪ್ರತಿಯೊಂದು ಯಾರೇ ನನಗೆ ಏನೇ ಕಳಿಸಿದ್ರು, ಏನೇ ಒಂದು ರಿಪೋರ್ಟ್ ಮಾಡಿದ್ರು, ಒಂದು ಥ್ಯಾಂಕ್ಸ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಇವತ್ತಲ್ಲ, ನಾನಿನ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡಿದ್ದೀನಿ. ಯಾಕೆ ನಮಗೋಸ್ಕರ ಯಾರೋ ಬರೀತಾರೆ, ನಮಗೋಸ್ಕರ ಯಾರೋ ಒಂದು ಟ್ವೀಟ್ ಮಾಡ್ತಾರೆ. ನೆನ್ನೆ ಸೂರ್ಯ ಮಾಡೋದು ಕಳಿಸಿದ್ದೀನಿ, ದೀಪಿಕಾ ಮಾಡ್ತಿದ್ರು ಕಳಿಸಿದ್ದೀನಿ. ಆಮೇಲೆ ಯಾರ್ಯಾರೋ ನನಗೆ ಏನೇನು ಕಳಿಸಿದ್ರು ಎಲ್ರಿಗೂ ಥ್ಯಾಂಕ್ಸ್ ಕಳಿಸಿದ್ದೀನಿ. ಎಲ್ರಿಗೂ ನಾನು ಥ್ಯಾಂಕ್ಸ್ ಕಳಿಸ್ತೀನಿ. ಬಿಕಾಸ್ ನನ್ನ ಕಲ್ಚರ್ ಅದು, ನನ್ನ ಹ್ಯುಮ್ಯಾನಿಟಿ ಅದು. ಯಾರೋ ನನಗೋಸ್ಕರ ಏನೋ ಒಂದು ಬರೀತಾರೆ ಅಂದರೆ ವಾಪಸ್ ತಿರುಗಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ನನ್ನ ಜವಾಬ್ದಾರಿ. ನಾನು ಅದನ್ನು ಬೆಳೆಸ್ಕೊಂಡಿರೋದು. ನಾನು ಹೇಳಿದ್ದು ಯೂಟ್ಯೂಬ್ ಮತ್ತೆ ಟ್ವಿಟರಲ್ಲಿ ತುಂಬಾ ಜನ ಅವನ್ನ ಹಾಕೊಂಡು ಟ್ರೋಲ್ ಮಾಡೋದು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಅದನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ನನಗೆ ಅನಿಸ್ತು, ಓಕೆ ಅವನೇನೋ ಇಂಗ್ಲಿಷ್ ಮಾತಾಡೋ ಪದದಲ್ಲಿ ಒಂದು ಪದ ಬಳಸಿದ್ದೇನೆ, ನೀವು ಅದು ಹೇಳಿದಿರ, ಓಕೆ ಅದು ತಪ್ಪಲ್ಲ. ಅವ್ರನ್ನ ಟ್ರೋಲ್ ಮಾಡಿದ್ರೆ ನಾವು ಇದೀವಿ, ನಮ್ಮನ್ನು ಟ್ರೋಲ್ ಮಾಡಿದ್ರೆ ನಾನು ಮಾಡಿಲ್ವಾ?
ಈಗ ನಮ್ದೇ ತೆಗೆದು ನೋಡಿ, ನಮ್ದು 1000 ಇರ್ತವೆ. ನಾವು ಮಹೇಶ್ನ ಅಯೋಗ್ಯ ಪಿಕ್ಚರ್ ಮಾಡೋದ, ಮಹೇಶ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಅಯೋಗ್ಯ ಅಲ್ಲ ಯೋಗ್ಯ ಅಂತ ಹೇಳಿರೋದು ಅವ್ರಿಗೆ. ನಾವು ಇನ್ನೇನ್ ಬೇರೆ ಇಲ್ಲ ಮಗಳು, ಅದನ್ನ ಇಲ್ಲ. ಒಳ್ಳೆ ಪ್ರಶ್ನೆ ನೀನು ಕೇಳಿದ್ದು. ನಾನು ಹೇಳ್ತೀನಿ, ನನ್ನೇ ತುಂಬಾ ಜನ ಟ್ರೋಲ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಿದ್ದಾರೆ. ನನ್ನ ಕಮೆಂಟ್ಗಳೇ ತೆಗೆದು ನೋಡಿ ನೀವು ಯೂಟ್ಯೂಬಲ್ಲಿ. ಕಮೆಂಟ್ಗೂ ಆ ಹಾಡಿಗೂ ನನಗೂ ಸಂಬಂಧನೇ ಇರಲ್ಲ, ಹಂಗೆ ಹಾಕಿರ್ತಾರೆ. ಆಮೇಲೆ ನೀವು ತೆಗೆದು ನೋಡಿದ್ರಲ್ಲಿ ಇನ್ನು ಹಾಡು ಬಿಡುಗಡೆ ಆಗಿ 2 ನಿಮಿಷ ಆಗಿರುತ್ತೆ, ಹಾಡಿರೋದು 5 ನಿಮಿಷ. ಅಷ್ಟು ಬೇಗ ಕಮೆಂಟ್ಗಳು ಹಾಕಿರ್ತಾರೆ. ನೀನು ಹಂಗಿದೆಯಾ ನೋಡೋಕ್ಕೆ, ನೀನು ಹಿಂಗಿದೆಯಾ, ನೀ ಹೀರೋನೇ ಇಲ್ಲ. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀ ಹೀರೋನೇ ಇಲ್ಲ, ನೀನು ನೋಡಕ್ ಚೆನ್ನಾಗೇ ಇಲ್ಲ, ನೀನು ಹಂಗೆ ಹಿಂಗೆ 1000 ಕಮೆಂಟ್ಗಳು ಹಾಕಿದ್ದಾರೆ ನನಗೆ. ಐ ಡೋಂಟ್ ಕೇರ್, ಐ ಡೋಂಟ್ ಮೈಂಡ್. ಜನ ಇಷ್ಟಪಟ್ಟಿರೋರು ನಮ್ಮಲ್ಲಿದ್ದಾರೆ, ಅದು ಪಾಸಿಟಿವ್ ಆಗಿರುತ್ತೆ. ಅವ್ರು ನೋಡ್ಬೇಕು ಸಿನಿಮಾನ. ಇರೋ 1 ನಿಮಿಷ ಇರೋ ಬೇಡ ಕಣ್ರು, ಇದೇನೋ ಬಹಳ ಸೆನ್ಸಿಬಲ್, 1 ನಿಮಿಷ ಸೆನ್ಸಿಬಲ್ ಆಗಿದೆ ಮಾತಾಡ್ತೀವಿ ಈ ವಿಚಾರದಲ್ಲಿ. ಇಲ್ಲ ಏನಿಲ್ಲ, ವೆರಿ ಪಾಸಿಟಿವ್ ಆಗಿ ನಾವು ಹೋಗೋಣ ಅನ್ನೋ ವಿಚಾರ ಅಷ್ಟೇ. ಅಂದ್ರೆ ನಮ್ಮ ಮಧ್ಯೆನೆ ನಾವು ಈಗ ಚೇತು ಹೇಳಿದಂಗೆ ಯಾವುದೋ ವಿಚಾರಗಳಲ್ಲಿ ಸಾಂಗ್ ಬರೋಕ್ಕಿಂತ ಮುಂಚೆನೆ ನಾವು ಡಿಸೈಡ್ ಮಾಡೋದು ಬೇಡ ಅನ್ನೋ ವಿಚಾರದಲ್ಲಿ ನಾವು ಹೇಳಿದ್ದಷ್ಟೇ. ಅಂಡ್ ಇವತ್ತವರೆಗೂ ನಾನು ಹೇಳ್ತೀನಲ್ಲ, ನನ್ನ ನೆಗೆಟಿವ್ ಕಾಮೆಂಟ್ ಹಾಕಿ ನನ್ನನ್ನು ಬೆಳೆಸಿದವ್ರು ಅವರೇನೆ, ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನ್ಗೇನೋ ಒಂದು ಕೊರತೆ ಇದ್ದಾಗ ಅವ್ರು ಹೇಳ್ತಾರೆ ಹಿಂಗಿದ್ಯಾ ಹಂಗಿದ್ಯಾ ಅಂತ. ಹೌದಾ ಹಂಗಿದ್ದೀನ, ಇರೋಂಗ್ರೆ ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತೀನಿ ನಾನು. ಚೆನ್ನಾಗಿಲ್ವ ಡ್ಯಾನ್ಸು, ಚೆನ್ನಾಗಿ ನೋಡಿಲ್ವಾ, ಇರುವಾಗ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ ಅನ್ನೋದನ್ನ ಚಾಲೆಂಜಿಂಗ್ ತಗೋತೀನಿ ನಾನು. ಇವನ್ ಸಂತು ಮಾಸ್ಟರ್ ನನಗೆ 15 ದಿವಸ ಹಾಕೊಂಡು ಹೋಗ್ಬೋದು. ನಿಮ್ಗೆ ಗೊತ್ತು, ನಾನು ಬರ್ತಾ ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಕಲ್ತವನಲ್ಲ. ಅವ್ರೇನೋ ಬರೆಯೋದ್ರಿಂದ, ಚೇತು ಏನೋ ಬಿಲ್ಡಪ್ ಕೊಟ್ಟು 4 ಲೈನ್ ಬರೆಯೋದ್ರಿಂದ, ಮಹೇಶ ಏನೋ ನನಗೆ ಒಂದು ಶಾರ್ಟ್ ಹೇಳ್ತಿದ್ದ, ಸರ್ ಎದೆ ಸೀಳ್ಬೇಕು ಸರ್, ಹಿಂಗೆ ತೆಗೀರಿ ಸರ್ ಶರ್ಟು, ಅಲ್ಲಿ ಕಾಣಿಸ್ಬೇಕು ಸರ್ ಲೈನ್ ಅನ್ನೋನು. ಪ್ರತಿ ಶಾರ್ಟ್ಗೂ ಹೇಳೋದು ಬಂದು ನನಗೆ, ಹಿಂಗೆ ಬರಲೇಬೇಕು ಸರ್, ಹಿಂಗೆ ಬನ್ನಿ ಸರ್ ಅಂತ. ಅದು ಅವ್ರ ಪ್ರೀತಿ. ನಾನು ಯಾವಾಗಲೂ ಹಂಗೆ ಇದ್ದವನಲ್ಲ ಬದುಕಲ್ಲಿ. ಅದಷ್ಟೇ. ಇಲ್ಲಿ ನಿಮ್ಮ ಬಗ್ಗೆ ಅವ್ರ ಬಗ್ಗೆನೋ ಯಾಕೆ ದ್ವೇಷ? ನಾವು ಹೇಳೋದು ಒಂದೇನೆ, ಎಲ್ಲರಲ್ಲೂ ಪ್ರೀತಿ ಕಾಣ್ಬೇಕು, ನಾವು ಪ್ರತಿಯೊಬ್ಬರಲ್ಲೂ ಪ್ರೀತಿ ಕಾಣ್ಬೇಕು ಅನ್ನೋದು ನಂದಷ್ಟೇ. ಬಿಟ್ರೆ ನಾಟ್ ಟಾರ್ಗೆಟ್ ಹಂಗ ಅನ್ಕೋಬಿಡಿ. ಅವ್ರು ಹೇಳಿದ್ರು ನಾವೇನಾದ್ರು ತಪ್ಪು ಮಾಡಿದ್ರೆ ಸೈಡ್ ಕರೆದು ಅವ್ರ ಬುದ್ಧಿ ಖಂಡಿತವಾಗ್ಲೂ ನಾವು ಏನಾದ್ರು ತಪ್ಪು ಮಾಡಿದ್ರೆ ನೀವು ನಮ್ಮನ್ನ ಸೈಡ್ ಕರೆದು ಬುದ್ಧಿ ಹೇಳಿ ಹಂಗಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ನಮ್ಗೆ ಆಗೋ ಇದ್ ಮಾಡ್ಬೇಡಿ ಅಷ್ಟೇ. ಯಾಕಂದ್ರೆ ನಮ್ಗೆ ಮಾಧ್ಯಮನೇ ನಮ್ಗೆ ಅನ್ನ ಕೊಡೋ ದೇವ್ರು ಅಷ್ಟೇ ಅಂತ ನನ್ನ 100% ರೈಟ್. ನೀವ್ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೇನೆ. ಅದರಲ್ಲಿ ಪ್ರೆಸ್ ಮೀಟ್ ಬಂದ್ರೆ ಮಾತಾಡಲ್ಲ, ಯಾಕೆಂದ್ರೆ ನಾನು ಏನ್ ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಇನ್ನು ಮುಂದೆ ನಾನು ಮಾತಾಡಲ್ಲ. ನನಗೆ ಮನೇಲಿ ಹೇಳಿ ಕಳ್ಸಿದ್ರು, ನೀವು ಮಾತಾಡ್ಬಿಡಿ ಜಾಸ್ತಿ ನಗ್ನಾಗ್ತಾ ಇರಿ ಅಂತ. ಆದ್ರೂ ನಾನು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಆಯ್ತು. ಇಲ್ಲ, ಹುಡುಗ ಕಾಲ್ ಮಾಡಿ ನಾನು ಕೇಳಿದೆ, ಯಾಕಪ್ಪ ನಿನಗೆ ಕೆಟ್ಟ ಸಾಹಿತ್ಯ ಅಂತ ಹಾಕಿದ್ಯಾ ಅಂತ ಕೇಳಿದೆ. ಅವ್ನು ಹೇಳಿದಿಲ್ಲ, ಅಣ್ಣ ವೈನ್ ಅಂತೆಲ್ಲ ಬರ್ದ್ಬಿಟ್ಟಿದ್ದೀರ ನೀವು ಹೆಣ್ಮಕ್ಳಿಗೆ ಅಂದ್ರೆ. ಅಲ್ಲಪ್ಪ, ವೈನ್ ಆಗವಳೆ ಅಂದ್ರೆ ಸುಂದರವಾಗಿದ್ದಾರೆ ಅಂತ ಗೆಳೆಯಂಗೆ ಹೇಳಿದೆ. ಡಿಸ್ಟರಿ ಎಲ್ಲ ಪದಗಳು ಗೆಳೆಯ ಕಳಿಸ್ಕೊಟ್ಟ, ನಾನು ಸ್ಕ್ರೀನ್ ಶಾಟ್ ಕಳಿಸ್ದೆ. ಅಣ್ಣ ಸಾರಿ ಅಣ್ಣ, ಅದು ನಾನು ತಪ್ಪು ತಿಳ್ಕೊಂಡೆ ಅಂತ ಹೇಳಿದೆ. ಈ ಥರ ಗೊತ್ತಿದ್ದ ಕಮೆಂಟ್ ಹಾಕಿರ್ತಾರೆ. ನಾವು ಸಾಂಗ್ ಬಗ್ಗೆ ಹೋಗೋಣ, ಸಾಕು ಇನ್ಮೇಲೆ ದಯವಿಟ್ಟು ಅಷ್ಟೇ. ಇನ್ನೇನಾದ್ರು ಇದ್ರೆ ಸಾಂಗ್ ಬಗ್ಗೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಆ್ಯಂಡ್ ಸಾಂಗ್ ನೋಡಿದ್ದೀರಾ, ನಿಮಗೆ ಗೊತ್ತಿದೆ ಹೆಂಗೆ ಬಂದಿದೆ ಅಂತ, ನೀವು ಹೇಳಿ. ಅಫ್ಕೋರ್ಸ್ ಬಹುಶಃ ಎಲ್ಲರೂ ಪ್ರಶ್ನೆಗೆ ಉತ್ತರ ಆಯಿತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಕಡೆದಾಗ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕಾರೆ ಪಾಪ ನಮ್ಮ ಸಿನಿಮಾಟೋಗ್ರಾಫರ್ ವಿಶ್ವ ಅವ್ರಿಗೆ ಥ್ಯಾಂಕ್ ಯು. ವಿಶ್ವ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದೀರಾ. ದೀಪಕ್ ಸರ್ ಮತ್ತು ಪ್ರಭು ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಪ್ರತಿಯೊಬ್ಬ ನನ್ನ ಮಾಧ್ಯಮ ಮಿತ್ರ ಗೆಳೆಯಾಗಿ ಎಲ್ಲರೂ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಜನ ಬಂದಿದ್ದೀರಿ ಇವತ್ತು. ಆ್ಯಂಡ್ ಬೇಲ್ಗಡೆ ಇರುವಂಥ ಎಲ್ಲ ಹುಡುಗರುಗಳಿಗೆ, ಫ್ಯಾನ್ಸ್ಗಳಿಗೆ ಥ್ಯಾಂಕ್ ಯು ಸೊ ಮಚ್.